ನಮಸ್ಕಾರಪ್ಪ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದೇರಿ ಅನ್ಕೋತೀನಿ. ಭಾಳ ದಿನ ಆಯ್ತು ಯಾವುದೋ ಒಂದು ಕಂಟೆಂಟ್ ಹಾಕಿರ್ಕಿಲ್ಲ. ಭಾಳ ದಿನ ಅಂದ್ರೂ ಒಂದು ತಿಂಗಳಾಯ್ತ್ರಿ ಯಾವುದೋ ಒಂದು ಕಂಟೆಂಟ್ ಹಾಕಿರ್ಕಿಲ್ಲ, ಯಾವುದು ವ್ಲಾಗ್ ಹಾಕಿರ್ಕಿಲ್ಲ. ಅದಕ್ಕೋಸ್ಕರ ಇವತ್ತು ನಾ ಒಂದು ಕಂಟೆಂಟ್ ಮಾಡಕ್ಕೆ ಬಂದೇನ್ರಿ. ಅದು ಯಾವ್ದಂದ್ರೆ ಸೊಳೆಬಾಯಿ ಮಹಾಲಕ್ಷ್ಮಿಗ್ರಿ. ನಾ ಇದಕ್ಕಿಂತ ಮುಂಚೆನೂ ಸೊಳೆಬಾಯಿ ಮಹಾಲಕ್ಷ್ಮಿ ಕಂಟೆಂಟ್ ಮಾಡಿದೀನಿ. ಮತ್ತೆ ಯಾಕೆ ಇವಾಗ ನಾ ಮಾಡಕತ್ತೀನಿ ಅಂತ ನೀವು ಅನ್ಕೋಬೋದು. ಯಾಕಂತಂದ್ರೆ ನಾ ಇವಾಗ ಮೊನ್ನೆ 2 ದಿವಸದಿಂದ iPhone 15 ತೊಗೊಂಬಂದಿನ್ರಿ. ನಮ್ಮ ಮನ್ಯಾಗ ಗಾಡಿನ ಆಗಲಿ ಫೋನ್ ಆಗಲಿ ಯಾವುದೋ ಒಂದು ವಸ್ತು ಆಗಲ್ರಿ, ನಾವು ತಂದ್ರೆ ಮೊದಲ ಹೋಗೋದ ದೇವ್ರಿಗೆ. ಅದಕ್ಕೋಸ್ಕರ ನಾ ಇವತ್ತು ಸೊಳೆಬಾಯಿ ಮಹಾಲಕ್ಷ್ಮಿಗೆ ಬಂದಿನ್ರಿ. ಆದ್ರೆ ನಾ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಜನ ನೋಡಿ ನನಗಂತೂ ಹುಚ್ಚು ಹಿಡಿತ್ರಿ. ಯಾಕಂತಂದ್ರೆ ಇವತ್ತು ಅಮಾಸಿ ಬೇರೆ. ಭಾಳ ಅಂದ್ರೆ ಭಾಳ ಜನ ಬಂದಿರ್ರಿ. ಮ್ಯಾಲ ತಳಗ ಕ್ಯೂ ಅಂದ್ರೆ ಕ್ಯೂ ಹಚ್ಚ ನಿಂತಿರ್ ನೋಡ್ರಿ. ಮತ್ತ ಇಲ್ಲೊಬ್ರು ಅನ್ನಾರ ರೊಕ್ಕ ಹಚ್ಚ ಕ್ಯಾಸ ಬೆಡ್ಕೊಳಕತ್ತಿರ್ರಿ ಸಿಕ್ಕಾಗಳು ಹಚ್ಚಿ. ಮತ್ತ ಇಲ್ಲಿ ಕರೆ ಮುಂದ ಒಂದ್ ದೇವಸ್ಥಾನನು ಐತ್ರಿ. ಇಲ್ಲಿ ಕರೆಮಗ್ ಬಂದ್ರ 1-2 ಬಾಳೆನ ಇಟ್ಟು ಹೋಗೋತನ ಬರ್ರಿ. ಹಂಗವಾಗ್ ಹೋಗ್ಬೇಡ್ರಿ, ಯಾಕಂತ ನಿಮ್ಗೂ ಗೊತ್ತಿರ್ಬೇಕು. ಬರ್ರಿ, ಇನ್ನ ನಂಬರ್ ಅಂತೂ ಭಾಳ ಅದಾವು. ನಾವು ನಂಬರ್ ಹಚ್ಚನು ಮತ್ತ ಮಹಾಲಕ್ಷ್ಮಿ ದರ್ಶನ ತಗೊಳ್ಳೋಣ ಅಂತ. ನೀವೆಲ್ಲರೂ ಅಮ್ಮನ ದರ್ಶನ ತೊಗೊಂಡೇರಿ ಅನ್ಕೋತೀನಿ. ಆದ್ರೆ ನನಗೆ ಹೊಟ್ಟೆ ಅಂತೂ ಫುಲ್ ಅಂದ್ರೆ ಫುಲ್ ಅಸ್ತಿತ್ತು. ಅಮಾವಾಸ್ಯೆ ದಿವಸ ಇಲ್ಲಿ ಮಹಾಪ್ರಸಾದನೂ ಇರ್ತೈತ್ರಿ. ನಾ ಬನ್ನಿ ಊಟ ಮಾಡಕ್ಕೆ ಅಂದ್ರೆ ಪ್ರಸಾದ ತಗೊಳಕ್ರಿ. ನೀವು ಬಂದ್ರೆ ಪ್ರಸಾದ ತಗೋದ ಹೋಗ್ಬೇಡ್ರಿ, ಪ್ರಸಾದ ತಗೊಂಡೇನೆ ಹೋಗ್ರಿ. ಇವತ್ತಿನ ಬ್ಲಾಗ ಇಷ್ಟ ಐತ್ರಿ. ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ.